ಓಕೆ, ಒಟ್ಟಾರೆ ಅಂದರೆ ತಾವಿದ್ದಂಗೆ ಎಲ್ಲದೂ ಚುನಾವಣೆಗಳು ಕೂಡ ತಿಲಾಂಜಲಿ ಆಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನಿಸುತ್ತೆ. ಎಲ್ಲದಕ್ಕೂ ಒಳ್ಳೆಯದಾಗಲಿ. ಜನರು ಕೂಡ ಆದಷ್ಟು ಬೇಗ ತಮ್ಮ ಚುನಾವಣೆ ಮಾಡ್ತಾರೆ ಅಂತ ಅವರು ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಫುಲ್ ಸ್ಟಾಪ್ ಇಡಲಿ ಅಂತೇಳಿ. ಸರ್, ನಾನೀಗ ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯಕ್ಕೆ ಬರ್ತೀನಿ. ಯಾಕಂದರೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಚುನಾವಣೆ ಅಂತಂದರೆ ತಟ್ಟಂತ ಜನರಿಗೆ ನೆನಪಾಗದೆ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ 5 ತಿಂಗಳಾಯಿತು ಇಲ್ಲ. ಅದಕ್ಕಿನ್ನೂ ಹೊರತುಪಡಿಸಿ ಈಗಾಗಲೇ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಸ್ಥಳೀಯ ಚುನಾವಣೆಗಳು ಸಾಕಷ್ಟು ಕುತೂಹಲ ಇಟ್ಕೊಂಡಿದ್ದಾರೆ. ಯಾವಾಗ ಚುನಾವಣೆ ಅಂತೇಳಿ. ಅಂಥದ್ದು ಏನಾದರೂ ತಾವು ಫ್ರೀಡಮ್ ಟಿವಿ ಮೂಲಕ ಒಂದು ಸಿಹಿ ಸಂದೇಶ ಕೊಡ್ಬೋದಾ ಸರ್? ಗ್ರಾಮ ಪಂಚಾಯತ್ ಚುನಾವಣೆಯೂ ಕೂಡ ಈಗ ಸನ್ನಿಹದಲ್ಲೇ ಆಗುವಂಥದ್ದು. ಯಾಕಂದರೆ ಚುನಾಯಿತ ಬೋರ್ಡು ಬಾಡಿ ಅಂತ ಹೇಳ್ತಾ ಇದ್ದೇವಲ್ಲ, ಅದು ಮುಗಿದಿದೆ. ಸುಮಾರು 6,000 ಗ್ರಾಮ ಪಂಚಾಯತಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. ಸುಮಾರಾಗಿ ಒಂದಷ್ಟು ಈಗ ಗ್ರಾಮ ಪಂಚಾಯತಿಗಳು ಅಪ್ಗ್ರೇಡ್ ಆಗಿ ಪಟ್ಟಣ ಪಂಚಾಯತಿಗಳು ಬಿಟ್ಟು ಅವುಗಳಿಗೂ ಕೂಡ ಈಗ ಅವರು ಸರ್ಕಾರದವರು ಒಂದಷ್ಟು ವಾರಗಳಲ್ಲಿ ನಾವು ಮೀಸಲಾತಿ ಪಟ್ಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟ ತಕ್ಷಣ ಗ್ರಾಮ ಪಂಚಾಯತಿಯನ್ನು ಮಾಡ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಸುಮಾರು 5 ವರ್ಷಗಳಿಂದ ಚುನಾವಣೆ ಆಗಿಲ್ಲ. ಅದು ಕೂಡ ಈಗ ಕೊನೆಯ ಹಂತದಲ್ಲಿ ಮೀಸಲಾತಿ ನಿಗದಿಪಡಿಸುವುದು ಬಾಕಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಮಾನ್ಯ ಉಚ್ಚ ನ್ಯಾಯಾಲಯ ಸಂಬಂಧಪಟ್ಟ ಇಲಾಖೆಗೆ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದೆ. ಇವರು ಇಂತಿಷ್ಟು ವಾರಗಳಲ್ಲಿ ನಾವು ಕೊಡ್ತೀವಿ ಅಂತ ಕೂಡ ಅಲ್ಲಿ ಅಂಡರ್ಟೇಕಿಂಗನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟ ತಕ್ಷಣ ಅವುಗಳನ್ನು ಮಾಡ್ತೇವೆ ಸರ್. ಅಂದರೆ ಈಗ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಇದಕ್ಕೂ ಮುಂಚೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಗ್ಬೋದು ಸರ್? ಅದು ಆಗಬೇಕು. ಗ್ರಾಮ ಪಂಚಾಯತಿ ಚುನಾವಣೆ ಯಾಕಂದರೆ ಚುನಾವಣೆ ನಂತರವೇ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಸರ್? ಅದು ಗೊತ್ತಿಲ್ಲ. ಅದು ಯಾಕಂದರೆ ಅವ್ರು ಮೀಸಲಾತಿ ಪಟ್ಟಿಗೆ ಯಾವ ರೀತಿ ಕೊಡ್ತಾರೋ ಅದ್ರ ಮೇಲೆ ನಮ್ಮದು ಅವಲಂಬನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.